ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಿತಾ ಟೇಲ್ಸ್. ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇಟ್ಕೊಂಡು ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ಏನಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್. ನೆನ್ನೆ ತಾನೇ ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಆಸ್ಕ್ ಮೈ ಕ್ವಶನ್ ಆ್ಯಂಡ್ ಐ ವಿಲ್ ಆನ್ಸರ್ ಇಟ್ ವಿತ್ ಸ್ಟೋರಿ ಅಂತ. ಓಕೆ, ಇವಾಗ ಕತೆ ಹೇಳಕ್ಕೆ ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಸ್ ಯೂಶುವಲ್ ನಾನು ಫೋನಲ್ಲಿ ಫೀಡ್ ಮಾಡ್ಕೊಂಡು ಕೂತಿದ್ದೀನಿ ಕ್ವಶನ್ಸ್ನ. ಓಕೆ, ಈಗ ಫಸ್ಟ್ ಕ್ವಶನ್ ನೋಡೋಣ. Why did you start YouTube channel? ಇದಕ್ಕೆ ನಾವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಸೊ ಎಲ್ಲ ಮೇಲ್ ನೋಡಿ. ಫ್ಲ್ಯಾಶ್ ಬ್ಯಾಕ್. End of flashback. ಫ್ಲ್ಯಾಶ್ ಬ್ಯಾಕ್ ಆನ್ಸರ್ ಇದಕ್ಕೆ. ಓಕೆ, ಸೆಕೆಂಡ್ ಕ್ವೆಶನ್. ಹೆಂಗಿದೆ ಲೈಫು? ಆರಾಮಾಗಿ, ಚಿಲ್ಲಾಗಿ, ಫುಲ್ ಕಾಮಾಗಿ, ಕೂಲಾಗಿ ನಡೀತಿದೆ. ಸೊ ಎಸ್. ಥರ್ಡ್ ಕ್ವೆಶನ್. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಆಲ್ವೇಸ್ ಸ್ಮೈಲಿಂಗ್ ಫೇಸ್? ನನಗೂ ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಅದು ಡಿಸೀಸ್ ಅನಿಸುತ್ತೆ ನನಗೆ. ಬಟ್ ಐ ಕಾಂಟ್ ಕಂಟ್ರೋಲ್. ಯಾವಾಗಲೂ ನಗಾಡ್ಕೊಂಡಿರ್ತೀನಿ. ಲೈಕ್ ಹೆಂಗೆ ಅಂದರೆ, ಮಲ್ಕೋಬೇಕಾದ್ರೂ ಅಷ್ಟೇ ನನ್ನ ಫೇಸ್ ಹಿಂಗೆ ಇರುತ್ತೆ. ಮಲ್ಕೋಬೇಕಾದ್ರೂ ನಾರ್ಮಲಾಗಿ ಹಿಂಗೆ ಮಲ್ಕೊಳ್ಳೋದೇ ಇಲ್ಲ. ನಾನು ಸ್ಮೈಲಿ ಫೇಸಲ್ಲೇ ಮಲಗಿರ್ತೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ನೋವು ಬರುತ್ತೆ ನನಗೆ. ಸೊ ಯಾಕೆ ನನಗೂ ಗೊತ್ತಿಲ್ಲ. ನಿಜ ಅದು ಏನೋ ಕಾಯಿಲೆ ಅನಿಸುತ್ತೆ. ಪ್ರತಿ ಒಂದು ಸಿಚುವೇಶನಲ್ಲೂ ಕೂತಿದ್ರೂ ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು. ನನ್ನ ಫೇಸ್ ಯಾವಾಗಲೂ ಅಂತಲೇ ಇರುತ್ತೆ. ಗಾಡಿ ಓಡಿಸ್ಬೇಕಾದ್ರೂ ನಾರ್ಮಲಾಗಿ ಗಾಡಿ ಓಡಿಸಲ್ಲ, ಹಿಂಗೆ ಅಂದ್ಕೊಂಡೇ ಓಡಿಸ್ತೀನಿ. ನಿಜ ಯಾಕೆ ಅಂತ ಗೊತ್ತಿಲ್ಲ. ಓಕೆ, ನೈಸ್ ಕ್ವೆಶನ್. ಫೋರ್ತ್ ಕ್ವೆಶನ್. ಅಬೌಟ್ ಯುವರ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಎಕ್ಸ್ಪೀರಿಯನ್ಸ್. ಮತ್ತು ಇದು 3 ಜನ ಇದೇ ರೀತಿ ಸಿಮಿಲರ್ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಒಟ್ಟಿಗೆ ಆನ್ಸರ್ ಮಾಡ್ತೀನಿ. ಅಬೌಟ್ ಯುವರ್ PU ಕಾಲೇಜ್, ಅಬೌಟ್ ಸ್ಕೂಲ್ ಲೈಫ್. ಓಕೆ, ನಾನು ಓದಿದ್ದು ಬಂದು BGS ಅಲ್ಲೇ. 4th ಸ್ಟ್ಯಾಂಡರ್ಡಿಂದ 10th ತನಕ ಸ್ಕೂಲ್, BGS ಸ್ಕೂಲ್. ಇಡೀ ಕ್ಲಾಸೇ ಫ್ರೆಂಡ್ಸ್ ನಾವು. ಗ್ಯಾಂಗ್ ಇತ್ತು, ತುಂಬ ಕ್ಲೋಸ್ ಫ್ರೆಂಡ್ಸು ಇದ್ದರು. ಬಟ್ ಇಡೀ ಕ್ಲಾಸೇ ಬೆಸ್ಟ್ ಫ್ರೆಂಡ್ಸ್. ಒಬ್ರಿಗೊಬ್ರು ಬೇರೆ ಏನೂ ಇರಲಿಲ್ಲ. ಜಸ್ಟ್ ಗುಡ್ ಥಾಟ್ಸ್, ಹ್ಯಾಪಿಯಾಗಿರ್ತಿದ್ವಿ, ಎಲ್ಲ ಶೇರ್ ಮಾಡ್ತಿದ್ವಿ. ಫುಡ್ ಇರ್ಬೋದು, ಸ್ಟಡೀಸ್ ಏನಾದ್ರು ಡೌಟ್ಸ್ ಇರ್ಬೋದು. ಯೂನಿಟಿ ಇತ್ತು, ತುಂಬಾ ಸ್ಟ್ರಾಂಗ್ ಆಗಿದ್ವಿ. ಸೊ ಎಸ್, ಸ್ಕೂಲ್ದಾಯಿತು. ನೆಕ್ಸ್ಟ್ ಕಾಲೇಜ್ ಏನಂದರೆ, ಓದೋಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್. ಕಾಲೇಜಲ್ಲಿ ಎಂಜಾಯ್ ಅಂತ ನಾನು ಮಾಡಲಿಲ್ಲ. ಓದೋಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ಸ್ಕೂಲ್, ಒಳ್ಳೆ ಕಾಲೇಜ್. ಓಕೆ, ನೆಕ್ಸ್ಟ್. ಎಂಬರಾಸಿಂಗ್ ಮೂಮೆಂಟ್ ಯಾವುದು ಲೈಫಲ್ಲಿ? ಆ್ಯಕ್ಚುಲಿ ಈ ಕ್ವಶನ್ಗೆ ಆನ್ಸರ್ನ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ. ಒಂದು ಹಾಫ್ ಆನ್ ಅವರ್ ಯೋಚನೆ ಮಾಡಿದ್ದೀನಿ. ಏನಕ್ಕೆ ಎಂಬರಾಸಿಂಗ್ ಮೂಮೆಂಟೇ ಇಲ್ವಾ ಅಂತ ಕೇಳಬೇಡಿ. ಅಷ್ಟು ಎಂಬರಾಸಿಂಗ್ ಮೂಮೆಂಟ್ ಇದೆ. ಯಾವ್ದು ಹೇಳಲಿ ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು. ಆಮೇಲೆ ಓಕೆ, ಒಂದು 2-3 ಹೇಳೋಣ ಅಂದ್ಕೊಂಡು ಈ ಕ್ವಶನ್ಗೆ ಆನ್ಸರ್ ನಾನು ಈಗ ಒಂದು 5 days ಹಿಂದೆ ಅಪ್ಲೋಡ್ ಮಾಡಿದ್ದ ಯೂಟ್ಯೂಬ್ ವಿಡಿಯೋ, ಇಂಟ್ರಡಕ್ಷನ್ ವಿಡಿಯೋ. ಸಿಕ್ಕಾಪಟ್ಟೆ ಎಂಬರಾಸ್ಮೆಂಟ್. ಏನಕ್ಕೆ ಅಂದರೆ, ಅಷ್ಟು ತದ್ಲಿಸ್ಕೊಂಡು ಮಾತಾಡಿದ್ದೀನಿ, ಅಷ್ಟು ಲ್ಯಾಗ್ ಮಾಡಿದ್ದೀನಿ. ನಿಜ ಎಷ್ಟು 430 ಮೆಂಬರ್ಸ್ ಏನೋ ವ್ಯೂಸ್ ಆಗಿದೆ. ಅದು ಹೆಂಗೆ ಕೂತ್ಕೊಂಡು ನೋಡಿದ್ರಿ? ನನ್ನ ವೀಡಿಯೋ ನಾನೇ 2x ಅಲ್ಲಿ ಹಾಕ್ಕೊಂಡ್ರೆ ಮುಗಿತಾನೇ ಇಲ್ಲ. ನಾನೇ ನಗಾಡ್ತಾ ಇದ್ದೀನಿ. ಅಷ್ಟು ಲ್ಯಾಗ್. ಯಾರಾದರೂ ಹೋಗಿ ಮಾಡ್ತಾರ ಅನಿಸ್ಬಿಡ್ತು. ಫುಲ್ ಎಂಬರಾಸ್ಮೆಂಟ್ ನನಗಂತೂ. ಓವರ್ ಕಾನ್ಫಿಡೆಂಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ, ಏನಿಲ್ಲ ಚೆನ್ನಾಗಿದೆ ಅಂದ್ಕೊಂಡು. ಆಮೇಲೆ ನಾನೇ ಕೂತ್ಕೊಂಡು ನನ್ನ ವೀಡಿಯೋ ನೋಡಿದ್ರೆ ನನಗೆ ನಗು ಬರ್ತಿದೆ. ಈಗ ಸೊ ನಂಗೆ ಬೋರ್ ಆದಾಗೆಲ್ಲ ನನ್ನ ವೀಡಿಯೋ ನಾನೇ ನೋಡಿಕೊಂಡು ನಾನೇ ನಗಾಡ್ಕೊಂಡು ಸಿಕ್ಕಾಪಟ್ಟೆ ಎಂಬರಾಸಿಂಗ್ ಆ ವಿಡಿಯೋ ಅಂತೂ. ಓಕೆ, ಟ್ರೈ ಮಾಡಿದ್ದೀನಿ. ಇಟ್ಸ್ ಓಕೆ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಓಕೆ, ನೆಕ್ಸ್ಟ್ ಎಂಬರಾಸಿಂಗ್ ಮೂಮೆಂಟ್ ಏನಂದರೆ, ಇದು ಸ್ಕೂಲಲ್ಲಿ 10th ಸ್ಟೇಟ್ ಲೆವೆಲ್ಲೋ ಅಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ಲೋ ಪ್ರಿಪ್ರೇಟ್ರಿ ನಡೀತಿತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಹಿಂದಿ ಪ್ರಿಪ್ರೇಟ್ರಿ. ಏನಾಯಿತು ಅಂದರೆ, ಮಾರ್ನಿಂಗ್ ಫುಲ್ ಚೆನ್ನಾಗಿ ಓದಿದ್ದೆ. ಫುಲ್ ಜೋಶಲ್ಲಿ ಎದ್ದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಪರ್ಫ್ಯೂಮ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ. ಅಂದರೆ ಪರ್ಫ್ಯೂಮ್ ಹಾಕಿದ್ದು ತಪ್ಪಲ್ಲ, ಎಷ್ಟು ಪರ್ಫ್ಯೂಮ್ ಹಾಕಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಡ್ರ್ಯಾಕ್ಸು, ಆಮೇಲೆ ನಮ್ಮ ಅಣ್ಣಂದು ಡೆನ್ವರು ಮೆನ್ಸ್, ಆಮೇಲೆ ಫಾಗು 2 ಟೈಪ್ಸ್ ಇತ್ತು ನಮ್ಮ ಮನೇಲಿ. ಒಂದು ಪಿಂಕ್ ಕಲರು, ಇನ್ನೊಂದು ಪರ್ಪಲ್ ಕಲರ್.
ಆಮೇಲೆ ನಮ್ಮ ಅಕ್ಕ ಬ್ಲ್ಯಾಕ್ ಯೂಸ್ ಮಾಡ್ತಿದ್ಲು ಅನಿಸುತ್ತೆ. ಡೋಂಟ್ ನೋ, ಒಂದು 4 to 5 ಟೈಪ್ಸ್ ಆಫ್ ಪರ್ಫ್ಯೂಮ್ನ ಚೆನ್ನಾಗಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅವತ್ತು ನಂಗೆ ಏನಾಗಿತ್ತು ಅನ್ನೋದು ನಿಜ ಗೊತ್ತಿಲ್ಲ, ಈಗಲೂ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಎಕ್ಸಾಮ್ ಬರೀತಾ ಇದ್ದೀನಿ, ನನ್ನ ಸ್ಮೆಲ್, ಆ ಪರ್ಫ್ಯೂಮ್ ಅದೆಲ್ಲ ಮಿಕ್ಸ್ ಆಗಿ ಯಾವುದೋ ಬೇರೆ ಟೈಪ್ ಆಫ್ ಸ್ಮೆಲ್ ಬರ್ತಿದೆ. ಅಂದರೆ ಫುಲ್ ತಲೆನೋವೇ ಬಂದುಬಿಟ್ಟು ವಾಮಿಟ್ ಬರೋಂಗೆ ಆಗೋಯ್ತು ನನಗೆ. ಎಕ್ಸಾಮ್ ಮುಗಿದ ತಕ್ಷಣ ಫುಲ್ ಕಂಟ್ರೋಲ್ ಮಾಡ್ಕೊಂಡು ಒದ್ಲಾಡ್ತಾ ಇದ್ದೀನಿ. ನಿಜ ವಾಮಿಟ್ ಬರೋಂಗೆ ಆಗೋಯ್ತು ಅವತ್ತು. ಒದ್ಲಾಡ್ತಾ ಇದ್ದೀನಿ, ಮುಗಿದ್ರೆ ಸಾಕು ಅಂದ್ಬಿಟ್ಟು ಪಟ ಅಂತ ಬರೆದು ಬೆಲ್ಲಾಯಿತು, ಪೇಪರ್ ಕೊಟ್ಬಿಟ್ಟು ವಾಶ್ರೂಮ್ಗೆ ಓಡೋದೆ ನಾನು. ಫಸ್ಟ್ ಟೈಮ್ ನಾನು ಆ ಥರ ಪರ್ಫ್ಯೂಮ್ ಹಾಕಿ ವಾಮಿಟ್ ಮಾಡಿರೋದು ನಾನೇ ಚರಿತ್ರೆಯಲ್ಲೇ ಮೊದಲ ಬಾರಿಗೆ. ಅದು ಓಕೆ ಆಯಿತು, ಮುಗೀತು. ಓಕೆ ಅಂದ್ಬಿಟ್ಟು ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡೆ. ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಲೆಫ್ಟ್ ಸೈಡಲ್ಲಿ, ಅಂದರೆ ಒಂದು ಬೆಂಚಲ್ಲಿ 2 ಮೆಂಬರ್ಸ್ ಕೂತ್ಕೊಂಡು ಓದ್ಕೊಳ್ಳಿ ಅಂತ ಬಿಟ್ಟರು. ಏನಾಯ್ತು ಅಂದರೆ ನಾನು ನನ್ನ ಫ್ರೆಂಡ್ ಕೂತಿದ್ದೀವಿ, ನನ್ನ ಪರ್ಫ್ಯೂಮ್ ಸ್ಮೆಲ್ಗೆ ಅವಳಿಗೂ ವಾಮಿಟ್ ಬರ್ತಾಯಿದೆ. ಅದಂತೂ ಎಷ್ಟು ಎಂಬರಾಸಿಂಗ್. ಅವಳಲ್ಲೇ ನಾನು ನಿನ್ನ ಪಕ್ಕ ಕೂರಲ್ಲ ಪ್ಲೀಸ್, ನಂಗೆ ಆಗ್ತಿಲ್ಲ, ನಿಜ ವಾಮಿಟ್ ಬರ್ತಿದೆ, ಅಷ್ಟು ಹೊಟ್ಟೆ ತೊಳಿಸ್ತಿದೆ, ಅಷ್ಟು ಸ್ಟ್ರಾಂಗ್ ಫ್ರ್ಯಾಗ್ನೆನ್ಸ್ ಇತ್ತು. ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಆಮೇಲೆ ನಮ್ಮ ಹೆಡ್ ಮಿಸ್ಟ್ರೆಸ್ ಬರ್ತಾರೆ, ಹೆಂಗೆ ಬರ್ದಿದ್ದೀರಾ ಎಕ್ಸಾಮ್ನ ಅಂತ ಕೇಳೋಕ್ಕೆ. ಅವರೇ ಯಾರೇ ಅದು ಪರ್ಫ್ಯೂಮ್ನ ಹಂಗೆ ಹಾಕೊಂಡ್ಬಂದಿರೋದು, ತಲೆನೋವು ಬರ್ತಿಲ್ವಾ ನಿಂಗೆ ಅಂತ. ಅಷ್ಟರ ಮಟ್ಟಿಗೆ ಫೇಮಸ್ ಆಗೋಗಿತ್ತು ಆ ಇನ್ಸಿಡೆಂಟ್. ತುಂಬ ಈಗ ನೆನೆಸ್ಕೊಂಡ್ರೂ ಸಿಕ್ಕಾಪಟ್ಟೆ ಅಂತ ಅನಿಸುತ್ತೆ. ವೆರಿ ಎಂಬರಾಸಿಂಗ್. ತುಂಬ ಹೇಳ್ಬಿಟ್ಟೆ ಅನಿಸುತ್ತೆ. ಓಕೆ, ನೆಕ್ಸ್ಟ್ 6th ಕ್ವೆಶನ್. ವಾಟ್ಸ್ ಯುವರ್ ಮ್ಯಾನಿಫೆಸ್ಟೇಷನ್ ಇನ್ ಯೋರ್ ಲೈಫ್? ನಾನು ಇವಾಗ ಮಾಡೋ ಆನ್ಸರ್ ಕೆಲವೊಬ್ರಿಗೆ ಡ್ರಾಮ್ಯಾಟಿಕ್ ಅನಿಸ್ಬೋದು, ಬಟ್ ಈ ಆನ್ಸರ್ ಮಾಡಲೇಬೇಕು ನಾನು. ನನ್ನ ನಂಬಿರೋರನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು. ನಾನು ಎಲ್ಲೋದ್ರೂ ಪಾಸಿಟಿವ್ ವೈಬ್ಸ್ ಕೊಟ್ಕೊಂಡು ಆ್ಯಂಡ್ ಆ ಥರ ಅಷ್ಟೆ. 7th ಕ್ವೆಶನ್. ಅಬೌಟ್ ರೈನ್ಬೋ ಅಂತ ಒಬ್ಬರು ಕೇಳಿದ್ದಾರೆ, ಇನ್ನೊಬ್ಬರು ಅದೇ ಸಿಮಿಲರ್ ಟೈಪ್ ಅನ್ನಲ್ಲ, ರೈನ್ಬೋ ಬಗ್ಗೆ ವೀಡಿಯೋಸ್ ಮಾಡು ಅಂತ ಹೇಳಿದ್ದಾರೆ. ಸೊ ರೈನ್ಬೋ ಈಸ್ ಮೈ ಲಿಟಲ್ ಬೇಬಿ ಬಾಯ್. ಅವನ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಹೊಸ ಅಪ್ಡೇಟ್ ಏನಂದರೆ, ಇನ್ 3 ಮಂತ್ಸಲ್ಲಿ ನನ್ನ ಬೇಬಿ ಬಾಯ್ಗೆ 2nd year ಬರ್ಡೇ ಬರುತ್ತೆ. ಸೊ ಆ ಟೈಮಲ್ಲಿ ನಾನು ಪಾರ್ಟ್ 1, ಪಾರ್ಟ್ 2, ಒಂದು ಪಾರ್ಟ್ 100 ತೆಗಿಬೋದು ಅನಿಸುತ್ತೆ ಅವನ ಬಗ್ಗೆ ಹೇಳಕ್ಕೆ ಕೂತ್ಕೊಂಡ್ರೆ. ಸೊ ಅವನದು ಸ್ಪೆಷಲ್ ಮೂಮೆಂಟ್ಸ್ನ, ನಂದು ಅವನದಾಗಿರ್ಬೋದು, ನಮ್ಮ ಫ್ಯಾಮಿಲಿ ಜೊತೆ ಅವನದು ಮೂಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ 8th ಕ್ವೆಶನ್. ಇದು ಇಂಟರ್ವ್ಯೂ ಕ್ವೆಶನ್, ಇದು ಪಕ್ಕಾ ಇಂಟರ್ವ್ಯೂ ಕ್ವೆಶನ್, ನಿಮಗೆ ಗೊತ್ತಾಗುತ್ತೆ. ವಾಟ್ಸ್ ಯುವರ್ 10th and PUC ಸ್ಕೋರ್? ಇಂಟರ್ವ್ಯೂ ಕ್ವೆಶನ್. ಓಕೆ, ಇದಕ್ಕೆ ಆನ್ಸರ್ ಬಂದು 10th ಸ್ಟ್ಯಾಂಡರ್ಡಲ್ಲಿ 625ಗೆ 606, 97% ತೊಗೊಂಡಿದ್ದೆ. 2nd PUCನಲ್ಲಿ 600ಗೆ 569, ಅಂದರೆ 95%, 2% ಕಡಿಮೆ ಆಗಿದೆ. ಇಟ್ಸ್ ಓಕೆ. ನೆಕ್ಸ್ಟ್ ಇದು ಇಂಟರ್ವ್ಯೂ ಕ್ವೆಶನೇ. ನಿಮ್ಮ KCET ರ್ಯಾಂಕ್ ಎಷ್ಟು? ಆಮೇಲೆ ಯೂಟ್ಯೂಬ್ ಕಮೆಂಟಲ್ಲಿ ಬಂದಿದ್ದು ಇದೇ ಥರ, ವಾಟ್ಸ್ ಯುವರ್ KCET ರ್ಯಾಂಕ್ ಅಂತ. 12021, 12,021. ನೀವು ರಿವರ್ಸ್ ಮಾಡಿದ್ರೂ ಅದೇ ನಂಬರೇ ಬರುತ್ತೆ. ಸೊ ದಿಸ್ ಈಸ್ ಮೈ KCET ರ್ಯಾಂಕ್. ನೆಕ್ಸ್ಟ್ 10th one, ಪರ್ಸ್ನಲ್ ಕ್ವೆಶನ್. ಫೇವ್ರೇಟ್ ಮೂವಿ ಯಾವುದು ಆ್ಯಂಡ್ ಯಾಕೆ? ಫೇವ್ರೇಟ್ ಮೂವಿ ಬಂದು, ಆ್ಯಕ್ಚುಲಿ ಎಲ್ಲ ಮೂವೀಸ್ ಚೆನ್ನಾಗಿ ಕಾಮಿಡಿ ಆಗಿದ್ದರೆ ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ. ಹಾರರ್ನ ಇಷ್ಟಪಟ್ಟು ನೋಡೋಲ್ಲ. ಓಕೆ, ಕಾಮಿಡಿ ಮೂವೀಸ್ನೆಲ್ಲ ತುಂಬ ಇಷ್ಟಪಟ್ಟು ನೋಡ್ತೀನಿ, ಚೆನ್ನಾಗಿರುತ್ತೆ ಅಂತ. ಬಟ್ ತುಂಬ ಇಷ್ಟವಾಗಿರೋ ಮೂವಿ ಅಂದರೆ ಮಲಯಾಳಂ ಮೂವಿ ಹೃದಯಂ ಆ್ಯಂಡ್ ನನ್ಬನ್, ಇನ್ನೊಂದು ಮೂವಿ ನನ್ಬನ್ ಅಂತ. ಏನಕ್ಕೆ 2 ಮೂವಿ ಇಷ್ಟ ಅಂತ ಅಂದರೆ, ಅದರಲ್ಲಿ ಅವರು ಇಂಜಿನಿಯರಿಂಗ್ ಮಾಡಿರ್ತಾರೆ. ಹೃದಯಮಲ್ಲಿ ಅವನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಆಮೇಲೆ ಫೋಟೋಗ್ರಾಫರ್ ಆಗ್ತಾನೆ. ನನ್ಬನಲ್ಲಿ ಹೀರೋ ಅವ್ರ ಫ್ರೆಂಡ್, ಅವನು ಹಂಗೆ ಇಂಜಿನಿಯರಿಂಗ್ ಮಾಡಿಬಿಟ್ಟು ಆಮೇಲೆ ಫೋಟೋಗ್ರಾಫರ್ ಆಗ್ತಾರೆ. ಸೊ ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಆಮೇಲೆ ಮಾಸ್ಟರ್ ಚೆಫ್ ಆಗ್ಬೋದು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನ್ನು ಅಥವಾ ಏನೋ ಒಂದು ನಂಬಿಕೆ ಕೊಡುತ್ತೆ ನನಗೆ. ಆಗುತ್ತೆ, ಇಂಜಿನಿಯರಿಂಗ್ ಆದಮೇಲೂ ನೀನು ಚೆಫ್ ಆಗ್ಬೋದು ಅಂತ
ಆ ಮೂವಿ ನನ್ನ ಮೋಟಿವೇಟ್ ಮಾಡುತ್ತೆ ಅದು ನೋಡಿದಾಗೆಲ್ಲ. ಸೊ ಎಸ್, ದಟ್ಸ್ ಮೈ ಫೇವ್ರೆಟ್ ಮೂವಿ. ನೆಕ್ಸ್ಟ್ 11th ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್. ಇಂಟ್ರೋ ವಿಡಿಯೋದಲ್ಲಿ ಕುಕ್ಕಿಂಗ್ ಬರುತ್ತೆ ಅಂತ ಹೇಳಿದ್ದೀರಾ, ಯಾವ್ಯಾವ ಕುಕ್ಕಿಂಗ್ ಬರುತ್ತೆ? ಸೊ ನಾನು ಕುಕ್ಕಿಂಗನ ಇದು ಕ್ವಶನಲ್ಲಿಲ್ಲ, ಬಟ್ ಆದರೂ ಹೇಳ್ತೀನಿ, ಕತೆ ಹೇಳ್ತೀನಿ ಅಂತ ಹೇಳಿದ್ದೀನಲ್ವ ಅದಕ್ಕೆ. ಕುಕ್ಕಿಂಗ್ನ ನಾನು ಅರೌಂಡ್ ಒಂದು 5th ಸ್ಟ್ಯಾಂಡರ್ಡಿಂದನೇ ಶುರು ಮಾಡಿದ್ದೀನಿ. ಅಂದರೆ 4thಲ್ಲೆಲ್ಲ ಮಾಡೋದನ್ನ ನೋಡ್ಕೊತಿದ್ದೆ. 5th ಹಠ ಮಾಡಿ ಅಮ್ಮ ಹೆಚ್ಕೊಡ್ತೀನಮ್ಮ ಪ್ಲೀಸಮ್ಮ ಪ್ಲೀಸಮ್ಮ ಅಂತ ಬೇಡ್ಕೊಂಡು ಕಷ್ಟಪಟ್ಟು ಹೆಚ್ಕೊಟ್ಟು ನೋಡ್ಕೊಳ್ಳೋದು. ಅಂದರೆ ಬೈತಾರಲ್ವ, ಕುತ್ಕೋ ಆರ್ಬಿಡುತ್ತೆ ಏನಾದರೂ ಇದಾಗುತ್ತೆ ಅಂತ ಹಠ ಮಾಡಿ ನೋಡ್ಕೋತೀನಿ ಪ್ಲೀಸ್ 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 ಅಂದ್ಬಿಟ್ಟು. ಆಮೇಲೆ ಅವ್ರಿಗೂ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯಿತು. ಸೊ ಪರ್ಫೆಕ್ಟಾಗಿ ನಾನೇ ಓನಾಗಿ ಮಾಡೋಕ್ಕೆ ಶುರು ಮಾಡಿದ್ದು 6th 7th ಓನಾಗಿ. ಹಂಗೆ ಎಲ್ಲ ಕಲ್ತ್ಕೊಂಡೆ. ಫಸ್ಟ್ ಬೇಸಿಕ್ಸ್ ಎಲ್ಲ 4thಲ್ಲೇ ಅನ್ನಕ್ಕೆ ಇಡೋದು, ಆಮೇಲೆ ದೋಸೆ ಮಾಡೋದು, ಆ ಥರದ್ದೆಲ್ಲ ಬರ್ತಿತ್ತು. ಸಾರಿ, ಕ್ವಶನ್ ಏನಂದರೆ ಇಂಟ್ರೋ ವಿಡಿಯೋದಲ್ಲಿ ಕುಕ್ಕಿಂಗ್ ಬರುತ್ತೆ ಅಂತ ಹೇಳಿದರೆ ಯಾವ್ಯಾವ ಕುಕ್ಕಿಂಗ್ ಬರುತ್ತೆ ಅಂತ ಅಲ್ವಾ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಲೆಬನೀಸ್, ಬರ್ಮೀಸ್, ಚೈನೀಸ್, ಇಟಾಲಿಯನ್ ಇಷ್ಟು ಬರುತ್ತೆ. ಅಂದರೆ ಫುಲ್ ಪಿನ್ ಟು ಪಾಯಿಂಟ್, ಅಂದರೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಪಿನ್ ಟು ಪಾಯಿಂಟ್. ಯಾವುದೇ ಒಂದು ರೆಸಿಪಿ ಕೇಳಿದ್ರು, ಯಾವುದೇ ಒಂದು ಡಿಶ್ ಕೇಳಿದ್ರು ಪಕ್ಕಾ ಮಾಡ್ತೀನಿ. ಆ್ಯಂಡ್ ಅದೇ ಬೇರೆದೆಲ್ಲ ಹೇಳಿದ್ನಲ್ಲ, ಲೆಬನೀಸು, ಬರ್ಮೀಸು, ಅದೆಲ್ಲ ಓಕೆ ಬೇಸಿಕ್. ಅಲ್ಲಿ ಆ ಫುಡ್ ಟೈಪಲ್ಲಿ ಯಾವುದು ತುಂಬ ಫೇಮಸ್ ಡಿಶ್ ಇರುತ್ತೆ ಅಲ್ವಾ? ಇವಾಗ ಲೈಕ್ ನಾರ್ತ್ ಇಂಡಿಯನ್ ತೊಗೊಂಡ್ರೆ ಬಟರ್ ಚಿಕನ್, ಪರಾತಾಸ್ ಆ ಥರ. ಸೌತ್ ಇಂಡಿಯನ್ ತೊಗೊಂಡ್ರೆ ನೂಲ್ ಪರೋಟಾಸು, ಆಮೇಲೆ ತಾಲೀಸು ಎಲ್ಲ ಫೇಮಸ್. ಆ ಥರ ಅಲ್ಲಿ ಯಾವ್ದು ಫೇಮಸ್ಸು, ಅತ್ತೋಬೇಜೋಸು, ಶವಾರ್ಮಾಸು, ಫಲಾಫೆಲ್ ರೋಲ್ಸು, ಆ ಥರದ್ದೆಲ್ಲ ಪಕ್ಕಾ ಮಾಡ್ತೀನಿ. ಸೊ ಎಸ್, ಇದಾಗಿತ್ತು ನನ್ನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋ. ದಯವಿಟ್ಟು ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ, ಅವಾಗ ನನಗೊಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ ನೆಕ್ಸ್ಟು ಯಾವ್ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ. ಎಸ್, ವಿಡಿಯೋನ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಹಿಂಗೆ ಒಬ್ಳು ವೀಡಿಯೋ ಮಾಡ್ತಿದ್ದಾಳೆ, ಅವಳನ್ನ ಸಬ್ಸ್ಕ್ರೈಬ್ ಮಾಡು, ನೋಡು, ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡ್ತಾಳೆ ನೋಡು ಅಂತ ಹೇಳಿ. ಓಕೆ, ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಇದೇ ರೀತಿ ಅದರೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಯೂಟ್ಯೂಬ್ ಫ್ಯಾಮಿಲಿ, ಲವ್ ಯು ಆಲ್, ಟೇಕ್ ಕೇರ್.